ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತಹು. ಬನ್ನಿ ನಾವು ಇಂದು ನಮ್ಮ ಮಕ್ಕಳಿಗಾಗಿ, ಎಲ್ಲಾ ಮಕ್ಕಳಿಗಾಗಿ ಆ ಕರುಣಾಮಯನಲ್ಲಿ ಕೈ ಎತ್ತಿ ಮನಸ್ಫೂರ್ತಿಯಾಗಿ ದುವಾ ಮಾಡೋಣ. ಅವನ ಬಿಟ್ಟರೆ ನಮಗೆ ಬೇರೆ ಯಾರೂ ಇಲ್ಲ. ಅವನ ಹತ್ತಿರ ಬೇಡಿರುವ ದುವಾಗಳು ಎಂದಿಗೂ ರದ್ದಾಗುವುದಿಲ್ಲ. ಎಲ್ಲವನ್ನು ನೀಡುವಂತಹ ಶಕ್ತಿಯನ್ನು ಹೊಂದಿರುವ ಆ ಕರುಣಾಮಯನಲ್ಲಿ ಕೈ ಎತ್ತಿ ದುವಾ ಮಾಡೋಣ. ಅಲ್ಲಾಹುಮ್ಮ ಸಲ್ಲಿ ಅಲಾ ಸಯ್ಯದನಾ ಶಫಿಯನಾ ಹಬೀಬನಾ ನಬಿಯನಾ ಮೌಲಾನಾ ಮುಹಮ್ಮದಿನ್ ವ ಬಾರಿಕ್ ವಸಲ್ಲಿಂ ಯಾ ರಹಮರ್ ರಾಹಿಮೀನ್. ಯಾ ಅಲ್ಲಾ, ಮೊದಲಿಗಾಗಿ ನಿನಗೆ ಕೋಟಿ ಕೋಟಿ ಧನ್ಯವಾದಗಳು. ಏಕೆ ಎಂದರೆ ಈ ದುವಾ ಮಾಡುವುದಕ್ಕೆ, ಈ ದುವಾ ಬೇಡುವುದಕ್ಕೆ ನನಗೆ ಶಕ್ತಿಯನ್ನು ಕೊಟ್ಟಿದ್ದಕ್ಕೆ, ಅವಕಾಶವನ್ನು ಕೊಟ್ಟಿದ್ದಕ್ಕೆ. ಯಾ ಅಲ್ಲಾ, ನಾನೂ ಕೂಡ ಒಂದು ತಂದೆ ತಾಯಿಯ ಮಗುವೇ ಆಗಿದ್ದೇನೆ. ಈ ದುವಾದಲ್ಲಿ ನನ್ನನ್ನು ಸೇರಿಸಿಕೋ ಯಾ ಅಲ್ಲಾ. ಯಾ ಪಾಕ್ ಪರ್ವರ್ದಿಗಾರ್, ಯಾರ್ಯಾರಿಗೆ ಇನ್ನೂವರೆಗೂ ಮಕ್ಕಳೇ ಆಗಿಲ್ಲವೋ ಅವರಿಗೆ ಈ ದೊಡ್ಡ ನ್ಯಾಮತನ್ನು ನೀಡಿ ಅವರ ಮಡಿಲನ್ನು ಮುದ್ದು ಮಕ್ಕಳಿಂದ ತುಂಬು ಯಾ ಅಲ್ಲಾ. ಯಾ ರಹಮಾನುರ್ ರಹೀಂ, ಯಾರ್ಯಾರು ಈ ಸಮಯದಲ್ಲಿ ಗರ್ಭಿಣಿಯಾಗಿದ್ದಾರೋ, ಅವರ ಗರ್ಭದಲ್ಲಿ ಪುಟ್ಟ ಮಗು ಬೆಳೆಯುತ್ತಿದೆಯೋ, ಆ ಮಗುವನ್ನು ತುಂಬಾ ಸುರಕ್ಷಿತವಾಗಿ ಪೌಷ್ಟಿಕವಾಗಿ ಈ ಭೂಮಿಗೆ ಬರಲಿ ಎಂದು ಕೇಳಿಕೊಳ್ಳುತ್ತಿದ್ದೇನೆ. ಆ ತಾಯಿ ಮತ್ತು ಮಗುವಿನ ಆರೈಕೆಯನ್ನು ಮಾಡು ಮತ್ತು ಅವರಿಗೆ ಸುಲಭವಾಗಿ ಹೆರಿಗೆಯಾಗುವಂತೆ ಮಾಡು ಯಾ ರಹಮಾನುರ್ ರಹೀಂ. ಯಾ ಪಾಕ್ ಪರ್ವರ್ದಿಗಾರ್, ಯಾ ರೆಹಮಾನ್, ಯಾ ಅಲ್ಲಾ, ಯಾರ್ಯಾರು ಮಕ್ಕಳಿಗೆ ಜನ್ಮ ಕೊಟ್ಟಿದ್ದಾರೋ ಆ ಮಕ್ಕಳು ಸುಂದರ ಮತ್ತು ಬುದ್ಧಿವಂತರಾಗಿರಲಿ ಯಾ ಅಲ್ಲಾ. ಪ್ರತಿ ತಾಯಿ ತಾನು ಕಂಡ ಕನಸಿನಂತೆ ತಮ್ಮ ಮಕ್ಕಳು ಬೆಳೆಯಲಿ ಯಾ ಅಲ್ಲಾ. ಎಷ್ಟೋ ಮಕ್ಕಳು ಕಾರಣಾಂತರದಿಂದ ಅಪೌಷ್ಟಿಕತೆಗೆ ಸಮಸ್ಯೆಗೆ ಈಡಾಗುತ್ತಿದ್ದಾರೆ. ಅಂತಹ ಮಕ್ಕಳ ಜವಾಬ್ದಾರಿಯನ್ನು ನೀನೇ ವಹಿಸಿಕೊ. ಅವರನ್ನು ಸಮಾಜದಲ್ಲಿ ತಲೆ ಎತ್ತಿ ನಿಲ್ಲುವಂತೆ, ಅವರಿಗೆ ಒಳ್ಳೆಯ ಜೀವದಾನವನ್ನು ಮಾಡು ಯಾ ಅಲ್ಲಾ. ಎಷ್ಟೋ ಮಕ್ಕಳು ಸಾವು ಮತ್ತು ಬದುಕಿನ ಮಧ್ಯೆ ಹೋರಾಡುತ್ತಿದ್ದಾರೆ. ಹುಟ್ಟಿದ ತಕ್ಷಣವೇ ತಾಯಿಯ ಮಡಿಲನ್ನು ಬಿಟ್ಟು ಐಸಿಯುವಿನಲ್ಲಿ ಇರುತ್ತಿದ್ದಾರೆ. ಆ ತಾಯಿಯ ಕರುಳಿನ ಕೂಗನ್ನು ಕೇಳಿಸಿಕೊ. ಆ ಹುಟ್ಟಿರುವ ಮಕ್ಕಳನ್ನು ತನ್ನ ತಾಯಿಯ ಮಡಿಲಿಗೆ ಸೇರಿಸು. ನಿನ್ನ ಬಿಟ್ಟರೆ ಬೇರೆ ಯಾವ ಶಕ್ತಿಯೂ ನಮಗೆ ಸಹಾಯ ಮಾಡಲಾರದು. ನೀನು ದೊಡ್ಡವನು, ನೀನು ಆರಾಧನೆಗೆ ಅರ್ಹನಾಗಿರುವೆ. ಅವರನ್ನು ಒಳ್ಳೆಯ ಜೀವದಾನ ಮಾಡು. ಆ ತಾಯಿ ಮತ್ತು ಮಗುವನ್ನು ಒಂದೇ ಕಡೆ ಮಾಡಿ ಅವರಿಗೆ ಆ ಮಗು ಹುಟ್ಟಿರುವ ಎಲ್ಲ ಸಂತೋಷವನ್ನು ಆ ತಾಯಿಗೆ ನೀಡು ಯಾ ಅಲ್ಲಾ. ಯಾ ಅಲ್ಲಾ, ಹುಟ್ಟುವ ಪ್ರತಿ ಮಗುವಿನ ಮೇಲೆ ನಿನ್ನ ದಯೆ ಮತ್ತು ರಕ್ಷಣೆ ಇರಲಿ. ಎಷ್ಟೋ ಮಕ್ಕಳು ತಂದೆ ತಾಯಿಯನ್ನು ಕಳೆದುಕೊಂಡು ಅನಾಥರಾಗಿ ಅಲೆದಾಡುತ್ತಿದ್ದಾರೆ. ಆ ಮಕ್ಕಳಿಗೆ ನೀನೇ ದಾರಿ ತೋರಿಸು, ಅವರ ಜೀವನವನ್ನು ಬೆಳಗಿಸು. ಯಾವ ಮಕ್ಕಳು ತಂದೆ ತಾಯಿಯ ಮಾತನ್ನೇ ಕೇಳುತ್ತಿಲ್ಲವೋ, ತಪ್ಪು ದಾರಿಯಲ್ಲಿ ನಡೆಯುತ್ತಿದ್ದಾರೋ ಅವರಿಗೆ ನೀನೇ ಸರಿಪಡಿಸು ಮತ್ತು ಸರಿಯಾದ ದಾರಿಯಲ್ಲಿ ಅವರನ್ನು ನಡೆಸು. ಯಾವ ಮಕ್ಕಳು ತಂದೆ ತಾಯಿಯ ಮಾತನ್ನು ಕೇಳುತ್ತಾರೋ ಅಂತಹ ಮಕ್ಕಳನ್ನು ಕಂಡರೆ ನಿನಗೆ ತುಂಬಾ ಪ್ರೀತಿಯಲ್ಲವೇ? ನಿನ್ನ ಪ್ರೀತಿ ಸಿಗುವಂತಹ ಮಕ್ಕಳನ್ನು ನಮಗೂ ಸಹಿತ ನೀಡು ಯಾ ರಹಮಾನುರ್ ರಹೀಂ. ಯಾ ಅಲ್ಲಾ, ನಮ್ಮ ಮಕ್ಕಳಿಗೆ ಆರೋಗ್ಯವನ್ನು ಕೊಡು, ಆಯಸ್ಸನ್ನು ಕೊಡು, ಯಶಸ್ಸನ್ನು ಕೊಡು, ಒಳ್ಳೆಯ ಭವಿಷ್ಯವನ್ನು ನೀಡು, ಸುಖ ಶಾಂತಿಯನ್ನು ನೀಡು, ನೆಮ್ಮದಿಯ ಜೀವನವನ್ನು ನೀಡು, ಉತ್ತಮ ನಡೆ ನುಡಿಯನ್ನು ನೀಡು, ಒಳ್ಳೆಯ ಬುದ್ಧಿಯನ್ನು ಕೊಡು ಯಾ ಅಲ್ಲಾ. ನಮ್ಮ ಮಕ್ಕಳು ಯಾವುದೇ ಕೆಟ್ಟ ಕೆಲಸ ಮಾಡದಂತೆ ಒಳ್ಳೆಯ ದಾರಿಯಲ್ಲಿ, ಸರಿಯಾದ ದಾರಿಯಲ್ಲಿ ನಡೆಯುವಂತಹ ವಿವೇಕವನ್ನು ಅವರಿಗೆ ನೀಡು ಯಾ ಪಾಕ್ ಪರ್ವರ್ದಿಗಾರ್. ಯಾ ಅಲ್ಲಾ, ನಮ್ಮ ಮಕ್ಕಳನ್ನು ದುಷ್ಟ ಶಕ್ತಿಗಳಿಂದ ದೂರವಿರಿಸಿ ನಿನ್ನ ಶಕ್ತಿಯ ರಕ್ಷಣೆಯನ್ನು ಅವರಿಗೆ ನೀಡು ಯಾ ಅಲ್ಲಾ. ನಮ್ಮ ಮಕ್ಕಳ ಮೇಲೆ ಯಾವ ಒಂದು ಕೆಟ್ಟ ದೃಷ್ಟಿಯೂ ಬೀಳದಂತೆ ಅವರನ್ನು ಕಾಪಾಡು
ನಿನ್ನ ರಕ್ಷಣೆಯ ಕವಚವನ್ನು ಅವರಿಗೆ ತೊಡಿಸು. ಅವರ ಮೇಲೆ ಯಾವ ಕೆಟ್ಟ ದೃಷ್ಟಿಯೂ ಬೀಳದಂತೆ ಅವರನ್ನು ಕಾಪಾಡು ಯಾ ಅಲ್ಲಾ. ಯಾ ಅಲ್ಲಾ, ನೀನು ನಮಗೆ ಕೊಟ್ಟ ಭಾಗ್ಯಗಳಲ್ಲಿ ಇದೊಂದು ಶ್ರೇಷ್ಠವಾದ ಭಾಗ್ಯವಾಗಿದೆ. ಇದು ಎಷ್ಟೊಂದು ನಮ್ಮ ಮನಸ್ಸಿಗೆ ನೆಮ್ಮದಿ ಮತ್ತು ಖುಷಿಯನ್ನು ನೀಡಿದೆಯೋ ಅಷ್ಟೇ ನಮ್ಮ ಜವಾಬ್ದಾರಿಯನ್ನು ಸಹಿತ ಹೆಚ್ಚು ಮಾಡಿದೆ. ಈ ಭಾಗ್ಯವನ್ನು ನಾವು ಜವಾಬ್ದಾರಿಯಿಂದ ನಿಭಾಯಿಸುವ ಶಕ್ತಿಯನ್ನು ನಮ್ಮೊಳಗೆ ನೀಡು ಯಾ ಪಾಕ್ ಪರ್ವರ್ದಿಗಾರ್. ಎಲ್ಲ ತಂದೆ ತಾಯಿಗಳಿಗೆ ಅವರ ಮಕ್ಕಳ ಯಶಸ್ಸನ್ನು ನೋಡುವಂತಹ ಭಾಗ್ಯವನ್ನು ನಮಗೆ ನೀಡು. ಕೊನೆಗೆ ನಿನ್ನ ದಯೆ ಕರುಣೆ ಸದಾ ನಮ್ಮ ಮೇಲೆ ನಮ್ಮ ಮಕ್ಕಳ ಮೇಲೆ ಇರಲಿ. ನಾವು ಏನು ಬೇಡಿದ್ದೇವೋ ಅದನ್ನೆಲ್ಲ ನಮ್ಮ ಕೈಗಳಿಗೆ ನೀಡು. ನಾವು ಏನು ಬೇಡಲು ಉಳಿದಿದೆಯೋ ಆ ಭಾಗ್ಯವನ್ನು ಸಹಿತ ನಮಗೆ ನೀಡು. ನೀನು ಏನು ಕೊಡಬೇಕು ಎಂದು ಅಂದುಕೊಂಡಿದ್ದೀಯೋ ಆ ಭಾಗ್ಯಗಳನ್ನು ಸಹಿತ ನಮಗೆ ನೀಡು ಎಂದು ಬೇಡುತ್ತಾ ಈ ದುವಾವನ್ನು ಇಲ್ಲಿಗೆ ಮುಗಿಸುತ್ತಾ ಇದ್ದೇನೆ. ನಾವು ಬೇಡುತ್ತಿರುವ ಈ ಎಲ್ಲ ದುವಾವನ್ನು ನಿನ್ನ ಕರುಣೆ ದಯೆಯಿಂದ ಈಗಲೇ ಈ ಕ್ಷಣವೇ ನಮ್ಮ ಮೇಲೆ ಕರುಣೆ ಮತ್ತು ಕೃಪೆಯನ್ನು ತೋರಿ ನಮ್ಮ ಈ ದುವಾವನ್ನು ನೆರವೇರಿಸಿಕೊಡು ಯಾ ಪಾಕ್ ಪರ್ವರ್ದಿಗಾರ್. ಆಮೀನ್ ಸುಮ್ಮ ಆಮೀನ್.